ಕಾಲೇಜಿಗೆ ಹೋಗಬೇಕಾದ್ರೆ ರಸ್ತೆ ಗುಂಡಿಗೆ ಬಿದ್ದು ಯುವತಿ ಸಾವನ್ನಪ್ಪಿದ್ದಾಳೆ. ಧನುಶ್ರೀ 22 ವರ್ಷ ರಸ್ತೆ ಗುಂಡಿಗೆ ಬಲಿಯಾಗಿರುವಂತಹ ಹೆಣ್ಣು ಮಗಳು. ಬೆಳಗ್ಗೆ ಕಾಲೇಜಿಗೆ ಬೈಕ್ನಲ್ಲಿ ಹೋಗಬೇಕಾದ್ರೆ ನಡೆದಿರುವಂತಹ ದುರಂತ ಇದು. ರಸ್ತೆ ಗುಂಡಿಯನ್ನು ತಪ್ಪಿಸೋಕೆ ಹೋಗಿ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದ್ದಾಳೆ ಪಾಪ. ಗುಂಡಿಯಿಂದ ಬಿದ್ದು ಕೂಡಲೇ ಅಂದ್ರೆ ಈಗ ಧನುಶ್ರೀ ಮೇಲೆ ಟಿಪ್ಪರ್ ಹರಿದಿದೆ. ಟಿಪ್ಪರ್ ನಿಲ್ಲಿಸದೆ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಕೆಆರ್ಪುರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ರಸ್ತೆ ಗುಂಡಿಗಳಿಗೆ ಇನ್ನು ಎಷ್ಟು ಜೀವಗಳು ಬೇಕು, ಎಷ್ಟು ಬಲಿ ಬೇಕು? ಈ ಪ್ರಮಾಣದಲ್ಲಿ ಜೀವಗಳು ಹೋಗ್ತಾ ಇದೆ. ಕಾಲೇಜಿಗೆ ಹೋಗೋರು ನೆಮ್ಮದಿಯಾಗಿ ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಅದ್ಯಾರೋ ಪಾಪ ತಾಯಿ ಇಬ್ರು ಮಕ್ಕಳನ್ನ ಸ್ಕೂಟಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಅದ್ರ ಮೇಲೆ BMTC ಬಸ್ ಹರಿತು. ಇವೆಲ್ಲವೂ ಕೂಡ ಗುಂಡಿಯಿಂದ ಆಗ್ತಾ ಇರೋದು. ಯಾವಾಗ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿತೀರಿ? ಮತ್ತೊಂದು ಬಲಿಯಾಗಿದೆ. ದಿನಕ್ಕೊಂದು ಬಲಿ ಬೇಕಾ ಬೆಂಗಳೂರಿನ ರಸ್ತೆಗಳಿಗೆ? ಬೆಂಗಳೂರಿನ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತಿರೋ ಅಥವಾ ದಿನಕ್ಕೊಂದು ಬಲಿ ಕೊಟ್ಟು ಅದರ ನಂಬರ್ಸ್ ಜಾಸ್ತಿ ಮಾಡ್ತಿರೋ ನೀವುಗಳು? ಇದನ್ನ ಪ್ರಶ್ನೆ ಮಾಡಿದ್ರೆ ಏನಂತೀರಿ? ವೈಟ್ ಟ್ಯಾಪಿಂಗ್ ರೋಡ್ ತರ್ತೀವಿ ನಾವು, ವೈಟ್ ಟ್ಯಾಪಿಂಗ್ ಪ್ರಾಜೆಕ್ಟ್ಗೆ ಕೈ ಹಾಕ್ತೀವಿ ಅಂತೀರಿ. ಅರ್ಥ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಆದ 3 ರಿಂದ 4 ದಿನಕ್ಕೆ ಗುಂಡಿ ಬೀಳುತ್ತೆ ಯಾಕೆ? ಈ ಪ್ರಶ್ನೆಗೆ ಯಾವೊಬ್ಬ ಪಂಡಿತ ತಜ್ಞ ಅನಿಸ್ಕೊಂಡಿರೋರು ಉತ್ತರ ಕೊಡ್ತಾ ಇಲ್ಲ. ಯಾಕೆ ಈ ಪ್ರಮಾಣದ ಕಳಪೆ ಕಾಮಗಾರಿ? ಯಾಕೆ ಮತ್ತೊಂದ್ ಕಡೆ ಗುಂಡಿ ಮುಚ್ತೀವಿ ಅಂತ ಅದು ಕೋಟ್ಯಾಂತರ ರೂಪಾಯಿ ದುಡ್ಡು. ಇಲ್ಲಿ ನೋಡ್ರಿ, ಅಲ್ಲಿ ಆ ಹೆಣ್ಮಗುವಿನ ತಂದೆ ತಾಯಿಯ ಪರಿಸ್ಥಿತಿ ಏನ್ರಿ? ಜೀವಂತ ಶವಗಳಾಗ್ತಾರೆ ಮಗಳನ್ನ ಕಳ್ಕೊಂಡು. ವಯಸ್ಸಿಗೆ ಬಂದಿರೋ ಮಗಳು ಓದ್ತಾ ಇದ್ಲು, 100 ಕನ್ಸ್ಕೊಂಡಿರ್ತಾರೆ. ಕಾಲೇಜಿಗೆ ಹೋಗಿ ಬರ್ತೀನಮ್ಮ ಅಪ್ಪ ಅಂತ ಹೇಳಿ ಮನೆಯಿಂದ ಹೊರಟಿರ್ತಾಳೆ. ಈಗ ಈ ರಸ್ತೆ ಗುಂಡಿಗೆ ಒಂದು ಕಾಯಿಲೆ ಇಲ್ಲ, ಒಂದು ಆಯಸ್ಸು ಮುಗ್ದಿಲ್ಲ, ರಸ್ತೆ ಗುಂಡಿಗೋಸ್ಕರ ಬಲಿ ಆಗ್ತಾಳೆ ಅಂದ್ರೆ ಆಕೆಯ ತಂದೆ ತಾಯಿಯ ಜೀವ ಹೆಂಗಿರುತ್ತೆ? ಏನು ಮಾಡ್ಬೇಕವ್ರು? ಬದುಕಿ ಬಾಳಬೇಕಾಗಿದ್ದ ಹೆಣ್ಣು ಮಗಳು ಆಕೆ ಇಂಜಿನಿಯರ್ ಆಗ್ತಾ ಇದ್ಲು, ಡಾಕ್ಟರ್ ಆಗ್ತಾ ಇದ್ಲು, ಅಥವಾ ಮತ್ತೊಬ್ಬ ಸೈಂಟಿಸ್ಟ್ ಆಗ್ತಾ ಇದ್ಲು, ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ಲು. ಅಂಥವಳನ್ನ ಬಲಿ ಪಡಿತಾ ಇದ್ದೀರಿ ಅಂದ್ರೆ ಈ ರಸ್ತೆ ಗುಂಡಿಗಳಿಗೋಸ್ಕರ. ಇದಕ್ಕೊಂದು ಅಂತ್ಯನೇ ಇಲ್ವಾ ಬೆಂಗಳೂರಿನಲ್ಲಿ? ಬೆಂಗಳೂರಿಗೆ ಟ್ರಾಫಿಕ್ ರಸ್ತೆ ಗುಂಡಿ ಶಾಪ ಆಗಿದೆ. ಇದನ್ನ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ವಾ? ಯಾವ ಸರ್ಕಾರ ಬಂದ್ರೂ ಆಗ್ತಾ ಇಲ್ವಾ? ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಎಲೆಕ್ಷನ್ ಮಾಡಿ 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 BBMP ಅಂತ ಬಡ್ಕೊಳ್ತಾ ಇದ್ದಾರೆ. ಈಗೇನೋ GBA ಆಯ್ತು, ಎಲೆಕ್ಷನ್ ಮಾಡ್ತಾ ಇದ್ದೀರಾ. ಯಾರನ್ನ ಕೇಳ್ಬೇಕು ರಸ್ತೆ ಗುಂಡಿನ? MLAಗಳು ಸಿಗ್ತಾರಾ? ಮಿನಿಸ್ಟ್ರುಗಳು ಕೈಗೆ ಸಿಗ್ತಾರಾ? ಅವ್ರ ಹತ್ರ ಹೋಗಿ ರಸ್ತೆ ಗುಂಡಿ ಸರಿ ಮಾಡಿ ಅಂತ ಕೇಳಕ್ ಆಗುತ್ತಾ? ನಮಗೆ ಆ ತಾಕತ್ ಇದ್ಯಾ? ಹೋಗ್ಲಿ, ಇನ್ ಎಷ್ಟು ಬಲಿ ಬೇಕು? ಆ ಹೆಣ್ಣು ಮಗಳ ತಂದೆ ತಾಯಿ ಹಾಕೋ ಶಾಪ ಮಾತ್ರ ನಿಮ್ಗಳಿಗೆ ನಿಜವಾಗ್ಲೂ ಬಿಡಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್.